ಮಾರ್ಚ್ 1ರಿಂದ ದ್ವಿತೀಯ ಪಿಯುಸಿ ಮತ್ತು ಮಾರ್ಚ್ 21ಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಶುರುವಾಗ್ತಾಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯು ಮಾರ್ಚ್ 1ರಿಂದ ಮತ್ತು ಮಾರ್ಚ್ 1ರಿಂದ 20ರವರೆಗೆ ನಡೀತಾ ಇದೆ. ಈ ಬಾರಿ 7.13 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಡೀತಾಗಿದ್ದು 8.96 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ದಾಖಲೆಯನ್ನು ನಿರ್ಮಿಸಿದೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸಲು ಇಲಾಖೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಪಿಯುಸಿ ಪರೀಕ್ಷಾ ಭದ್ರತೆಗೋಸ್ಕರ ಅನೇಕ ವಿಶೇಷ ಸವಲತ್ತುಗಳನ್ನು ನೀಡಲಾಗಿದೆ. 1,171 ಪರೀಕ್ಷಾ ಕೇಂದ್ರಗಳಿದ್ರೆ ಪಿಯುಸಿನಲ್ಲಿ 2,342 ಜಾಗೃತಾ ದಳಗಳು ಇದ್ದಾವೆ. 504 ಸೂಪರ್ವೈಸಿಂಗ್ ಜಾಗೃತಾ ದಳ ಇದೆ. 365 ಪ್ರಶ್ನೆ ಪತ್ರಿಕೆ ವಿತರಣಾ ಮಾರ್ಗಗಳನ್ನು ಇಲ್ಲಿ ಅನುಸರಿಸಲಾಗಿದೆ. ಇನ್ನು ಎಸ್ಎಸ್ಎಲ್ಸಿ ಭದ್ರತೆ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 2,818 ಪರೀಕ್ಷಾ ಕೇಂದ್ರಗಳಿದ್ದು 2,818 ಜಾಗೃತಿ ದಳವಿದೆ. ಸೊ ಈ ತರನಾಗಿ ಏನಂತಂದ್ರೆ ಮಾರ್ಚ್ 1ರಿಂದ ಅಂದರೆ ಮಾರ್ಚ್ 1ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೀತಾ ಇದೆ. ಎಸ್ಎಸ್ಎಲ್ಸಿ ಏನಂತಂದರೆ 21ರಿಂದ ನಡೀತಾ ಇದೆ. ಬಟ್ ಏನಂತಂದರೆ ಈಗ ಬೇಸಿಗೆ ಕಾಲ ಇರೋದ್ರಿಂದಾಗಿ ಪರೀಕ್ಷಾ ಸಮಯ ಇರೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ನಿರಂತರ ವಿದ್ಯುತ್ ಕೊಡಬೇಕು ಅಂತ ಆಗ್ರಹಿಸಲಾಗಿದೆ. ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯ ಆರಂಭವಾಗಿರೋದ್ರಿಂದ ಓದಿನ ಸಮಸ್ಯೆಯಾಗದಂತೆ ಪ್ರತಿದಿನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಸಿಂಗಲ್ ಫೇಸ್ ವಿದ್ಯುತ್ತನ್ನು ನೀಡೋದಕ್ಕೆ ವಿದ್ಯುತ್ ಸರಬರಾಜು ಕಂಪನಿಗಳು ನಿರ್ಧಾರ ಮಾಡಿದೆ. ಜೊತೆಗೆ ಸರ್ಕಾರವು ಕೂಡ ಈಗ ಲೋಡ್ ಶೆಡ್ಡಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಯಾಕಂತಂದರೆ ವಿದ್ಯಾರ್ಥಿಗಳ ಎಕ್ಸಾಮ್ಸ್ ಇರೋದ್ರಿಂದಾಗಿ ಅವ್ರಿಗೆ ಓದ್ಕೊಳ್ಳೋದಕ್ಕೆ ಸ್ವಲ್ಪ ಯೂಸ್ ಆಗಲಿ ಅಂತಲೇ ಹೇಳಬಹುದು. ಬಟ್ ಏನಂತಂದರೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳಬೇಕು. ಯಾಕಂತಂದರೆ ಏನಂತಂದರೆ ಈಗ ತುಂಬ ಕಾಂಪಿಟೇಷನ್ ಇದೆ. ಚೆನ್ನಾಗಿ ಓದಿ ಮುಂದೆ ಬನ್ನಿ, ಇದೆ ನಾವು ಕೂಡ ಬೇಡ್ಕೊಳ್ಬೇಕು. ಬಟ್ ಏನಂದರೆ ಸರ್ಕಾರದಿಂದ ಏನಂತ ನಾವು ಬೇಡ್ಕೊಳ್ಳೋದಂತಂದರೆ ವಿದ್ಯಾರ್ಥಿಗಳು ಈಗ ಸ್ಟಡಿ ಮಾಡೋದಕ್ಕೆ ಕರೆಂಟ್ ಬೇಕು, ದಯವಿಟ್ಟು ಕರೆಂಟ್ ತೆಗಿಯೋಕೆ ಹೋಗಬೇಡಿ. ಕರೆಂಟ್ ತೆಗೆದರೆ ತುಂಬ ಕಷ್ಟಗಳಾಗತ್ತೆ ಅಂತಲೇ